ರಾಜೇಂದ್ರ ಗೌಡ್ರು ಬಿಂಗೇರ ರಜತಾಟ ಬಿಂಗೇರ ಬಿಂಗೇರ ಈ 3 ಥರ ನಮ್ಮನ್ನು ಕರೀತಾರೆ. ಮೊದಲು ಅದು ಕೃತಾವಿಗದಲ್ಲಿ ಭೃಂಗಿನಾಟ್ಯ ಕಲಾವಿದರು ಅಂತ ನಮ್ಮ ಭೃಂಗಿನಾಟ್ಯ ಕಲಾವಿದರು. ಶಿವನ ಆಸ್ಥಾನದಲ್ಲಿ ಒಬ್ಬ ಭೃಂಗಿ ಎಂಬ ಒಬ್ಬ ಒಳ್ಳೆಯ ಕಲಾವಿದರು. ಅವನು ಸಭೆಯಲ್ಲಿ ಆಸ್ಥಾನದಲ್ಲಿ ಶಿವನ ಕೈಲಾಸ್ತಾನ ಆಡಿಸ್ತಿದ್ದರು ಭೃಂಗಿ. ಆಮೇಲೆ 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯ ಅಂತ ಶರಣರಾಗಿಬಿಟ್ಟರು. ಒಳ್ಳೆ ಶರಣರು ಮಹಾತ್ಮರವರು. ಅವರು ಎಷ್ಟೋ ವಚನಗಳನ್ನು ಸಂಗ್ರಹ ಆಗ್ಯಾವ, ವಚನಗಳನ್ನು ಬಿಡುಗಡೆ ಮಾಡೋರಿಲ್ಲ. ಆದರೆ ಅವ್ರ ಜೈಲು ಯಾರು ಮಾಡ್ತಾಯಿದ್ರು. ಆ ಪರಂಪರೆಯಿಂದ ಹಂಗೆ ಬಂದು ನಾವು ರಾಜರ ಕಾಲದಿಂದ ಬಂದಿದ್ದೆವು. ಬಹುರೂಪಿ ತಂಡ ಅಂದರೆ ಆವಾಗ ಈಗ ಮನೆ ಆಡ್ತಾಯಿದ್ದೀವಿ. ಆವಾಗ ಮನೆ ಆಡೋದಿದ್ದಿಲ್ಲ. ಒಂದು ಊರಾಗಲ್ಲಿ ಒಬ್ಬ ಗೌಡ್ರು ಮನೆ ತಲೆ ಅಲ್ಲಿ ಆಡೋದು ರಾತ್ರಿ ಆಡಬೇಕು. ಒಂದು ಸಣ್ಣ ಮನೆ ಇರಲಿ ಆಡಬೇಕು. ಯಾಕಂದರೆ ಅವರು ನಮ್ಮನೆಗೆ ಬಂದಿಲ್ಲಪ್ಪ, ನಾವು ಕೊಡೋದಿಲ್ಲ ನಿಮಗೆ ಭಿಕ್ಷಾ ಅಂತ. ಕಷ್ಟ ಭಾಳ ತಿಪ್ಪಲ ಇದೆ ಇದು ಸ್ವಲ್ಪ ಕಷ್ಟ. ಮತ್ತು ಆಮೇಲೆ ಒಂದೊಂದು ಊರಾಗ ಇದು ಸಣ್ಣ ಊರು 12 ಗಂಟೆ 1 ಗಂಟೆ ಪಾತ್ರ ಬರ್ತದೆ ಮನೆಗೆ ಮುಗಿಸ್ಕೊಂಡು ಬರ್ತದೆ. ದೊಡ್ಡ ಊರು ಆದ್ರ ಪ್ರಕಾರ ಸಾಯಂಕಾಲ 6:30 7 8ಕ್ಕೆ ಬಂದ್ವಿ. ಅದೇ ಪ್ರೀತಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸನ ಮಾಡ್ಸಕತ್ತೀವಿ. ಆದ್ರೂ ಕೆಲವೊಬ್ಬ ನನ್ನ ಮಗ ಒಬ್ಬನು ಡಿಗ್ರಿ ಓದಿದಾನ, ಇನ್ನೊಬ್ಬನು SLC PVC ಓದಿದಾನ, ಇನ್ನೊಬ್ಬ SLC ಓದಿದಾನ. ಆದ್ರೆ ಅವರು ಅಲ್ಲಿ ಸಾಲ ಬಿಟ್ಬಿಟ್ಟು ಡಿಗ್ರಿ ಓದಿದಾನ ಅಂತ ಏನು ಯಾವ್ದಾರ ಪೊಲೀಸ್ ಯಾವ್ದಾರು ಇಂಟ್ರಿ ಹಾಕಪ್ಪ ಅಂತ ಅಂತೀನಿ. ಏನು ಬಂದಿಲ್ಲ, ಏನು ಮಾಡ್ತೀವಿ. ಇಲ್ಲಿ ಈ ಕಡೆ ಎಲ್ಲ ಒಲವಿಲ್ಲ. ಅವ್ನು ಬರ್ದಿಲ್ಲ, ನಾನು ಸುಮ್ಮನೆ ಕರ್ಕೊಂಬಂದ ಜೊತೆಗೆ ಯಾರಿಲ್ಲ. ಈಗ ಡಿಗ್ರಿ ಮುಗಿತು ಮುಗಿದಾದ್ರೆ ಸ್ವಲ್ಪ ದಿವಸ ಏನು ಒಂದು 3-4 ಕಳ್ಳಿ 1 ತಿಂಗಳು 2 ತಿಂಗಳು ಆಗ್ತಾವಪ್ಪ ಬಾ ಅಂತೇಳಿ ಕರ್ಕೊಂಬಂದೆ. ಇದು ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ಬೋದು ನನಗೆ ಅನಿಸ್ತದಮ್ಮ. ಯಾಕಂದರೆ ಅವರು ಇತ್ತೀಚೆಗೆ ಕೆಲವೊಬ್ಬರು ಇದ್ರ ಮೇಲೆ ಆಪಕ್ಷ ಇದೆ, ಕೆಲವೊಬ್ರಿಗೆ ಆಪಕ್ಷ ಇಲ್ಲ. ಕೆಲವೊಬ್ಬರು ಮೂಲ ಜಾನಪದ ಕಲೆ ನಾವು ಕಲ್ಕೋಬೇಕಪ್ಪ, ತಬಲಾ ಕಲ್ಕೋಬೇಕು, ಹಾರ್ಮೋನಿ ಕಲ್ಕೋಬೇಕು, ಪಾತ್ರ ಕಲ್ಕೋಬೇಕು, ನಾವು ಚೆನ್ನಾಗಿ ಮಾಡಬೇಕು ಪೂರ ಪ್ರದೇಶದಿಂದ ನಾವು ಇದೇ ವೃತ್ಯದಾಗ ನಾವು ನಮ್ಮ ವೃತ್ಯ ಬಂತೀಗ. ಈ ಮಕ್ಕಳು ಕೆಲವೊಬ್ಬರಿಗೆ ಆಪಕ್ಷ ಇಲ್ಲ. ಏನು ಬಿಡಪ್ಪ ಅಂದರೆ ಕೆಲವೊಬ್ರಿಗೆ ಈಗ ವ್ಯವಹಾರ ಮಾಡ್ತಾರೆ. ಎಲ್ಲ ಹುಡುಗರು ಕೆಲವೊಬ್ರು ವ್ಯವಹಾರ ಮಾಡೋಕ್ಕಂತ ಒಂದು 10 ರೂಪಾಯಿ ಐಟಮ್ ಆಗಲಿ ಕೆಲವೊಂದು ಯಾವುದೋ ಒಂದು ಸಾಮಾನುಗಳು ಮಾಡ್ತಾರೆ, ಅದೇ ಮಾಡ್ಕೊಂಡು ಹುಡುಗರು ಶಾಲೆಯಲ್ಲಿ ಎಲ್ಲ ಸಾಮಾನ್ಯವಾಗಿ ಹೋಗ್ತಾರೆ. ಒಂದೇ ತರೋಟ ಏನಿಲ್ಲ. ಅದ್ರ ಬಗ್ಗೆ ನಮ್ಮ ಜಾತಿ ಇದು ಅಗ್ಲವೇಶಕರಂದರೆ ಏನಾದರೂ ಜನಕ್ಕೆ ಸ್ವಲ್ಪ ಹೇಳೋ ಭಾವನೆ ಏನಂದ್ರೆ ಅಗಲವೇಶಿಗಾರ ದೇಶಗಾರ ಯಾರೋ ಹುಡುಗರು ಅಂತಾರೆ. ಎಲ್ಲರೂ ಮಾಸ್ಟರ್ ಅನ್ನೋದಿಲ್ಲ. ಮಾಸ್ಟರ್ ಅವರು ಸಿಸ್ಟರ್ ಆದರೆ ಮಾಸ್ಟರ್ ಆಗಲಿ ಭಾಳ ಚೆಂದ ಓದಿಸ್ತಾರೆ. ಎಲ್ಲರೂ ಸಮಭಾವದಿಂದ ನೋಡ್ತಾರೆ. ಒಬ್ಬರು ಯಾರೋ ಆಡ್ತಿರ್ತಾರೆ. ಯಾರು ನೀವು ದೇಶಗಾರ ಅಲ್ಲಿ ಕೊಟ್ಟು ಭಾವನೆ ಆಮೇಲೆ ಹುಡುಗರು ಓದಿರಂತಾರೆ. ಕೆಲವೊಬ್ರು ಚೆನ್ನಾಗಿ ಓದ್ತಾರೆ. ಹುಡುಗರು ಮಕ್ಕಳಿದ್ರೆ ಸ್ವಲ್ಪ ಲಿಂಗಾಯತ ಚೆನ್ನಾಗಿದ್ರೆ ಕೆಲವೊಬ್ರು ಇರ್ತಾರೆ. ದೇಶಗಾರ ಅಲ್ಲಿ ಏನೋ ಒಂದು ಹೇಳ್ತಿರ್ತಾರೆ ಅಷ್ಟೇ. ಅದೇ ಈಗ ಮೇಲ್ವರ್ಗದ ಮಕ್ಳು ಇರ್ತಾವಲ್ಲ, ಅವರು ನಿಮ್ಮ ಮಕ್ಳಿಗೆ ಹಿಂಗೆ ಹೇಳಿದಾಗ ನಿಮ್ಮ ಮಕ್ಳುಗಳು ಬಂದು ಸ್ಕೂಲಿಗೆ ಹೋಗಲ್ಲ ನಾವು ಅಂದಿದ್ದು ಏನಾದರೂ ಇದೆಯಾ? ಇದೇ ಮಾಮೂಲಿ. ಅಂದರೆ ಈಗ ಆವಾಗ ಅಂತಿದ್ರು, ಈಗೆಲ್ಲ ಎಲ್ಲ ಒಳ್ಳೆಯ ಭಾವನೆಯಿಂದ ನೋಡಕತ್ತಾರೆ. ಈಗೆಲ್ಲ ಮಾಸ್ಟರ್ಗಳು ಹೆಡ್ ಮಾಸ್ಟರ್ ಬಂತು, ಕಲ್ಲೆಲ್ಲ ಚೆನ್ಗಳು ಬಂತು, ಈಗ ಚೆಂದ ಓದಿಸ್ತಾರೆ. ಏನಿಲ್ಲ ಅಂದರೆ ಈ ಭಾವನೆಗಳು ಸ್ವಲ್ಪ ಮತ್ತೆ ಇರ್ತವೆ. ಅದು ಮಾಮೂಲಿ ಅವೆಲ್ಲ ಕೆಲವರು ಅಂತಿರ್ತಾರೆ, ಕೆಲವರು ಅಂತಿರ್ತಾರೆ. ನಿಮಗೆ ಯಾವತ್ತೂ ಅನಿಸಿಲ್ವಾ ಸರ್ ಅಂತ ಅಂದರೆ ಏನಕ್ಕೆ ಹೆಂಗೆ ಇದ್ದೀವಿ? ಅಯ್ಯೋ ಭಾಳ ಅನಿಸ್ತದೆ. ಬೇರೆ ಏನಾದರೂ ಮಾಡ್ಕೊಂಡು ಜೀವನ ಸಾಗಿಸ್ಬೋದಲ್ಲ? ಇದು ಸತ್ಯ. ಅದು ನಮಗೆ ಭಾಳ ಈ ನನ್ನ 40 ವರ್ಷದಿಂದ ಅದನ್ನು ನನಗೆ ಕಾಡಕತ್ತೆ ಅಷ್ಟೇ. ಯಾಕಂದ್ರೆ ನೋವಮ್ಮ ಅಂತಿರ್ತಾರೆ. ಇದನ್ನು ಇದ್ರ ಬಿಟ್ಟರೆ ಮತ್ತೆ ಏನು ಮಾಡಬೇಕು ಅನ್ನೋ ಉದ್ದೇಶ. ಇದು ಕೆಲವೊಂದು ಈಗ ವ್ಯವಹಾರ ಬಂದು ಅವಾಗ ಹುಡುಗರು ವ್ಯಾಪಾರ ಮಾಡೋಕ್ಕೆ ಅವಾಗ ನಮ್ಮ ಕಾಲದಾಗ ಏನು ಆ ವ್ಯಾಪಾರ ಇದೇ ಮಾಡ್ಬೇಕು, ಇದೇ ಆಡ್ಬೇಕು, ಚೆಂದ ಆಡ್ಬೇಕು. ಅಗಲ ವಿಷಯ ಬಂದ್ರೆ ಅವ್ರಿಗೂ ಇದ್ದಿರ್ತಿತ್ತು. ಇದೇ ಬರ್ಬೇಕು ನಮ್ಮೂರಿಗೆ ಅಗಲ ವಿಷಯ ಬಂದ್ರೆ ಚೆಂದಪ್ಪ ಅವ್ರಿಗೆ ಪ್ರೇಮ ಇರ್ತಿತ್ತು. ಈಗ ಇತ್ತೀಚೆಗೆ ಪ್ರೇಮ ಕಮ್ಮಿ. ಎಲ್ರಿಗೂ ಇದ್ರ ಮೇಲೆ ಒಲವು ಕಡಿಮೆ ಆಗಿದ್ದಲ್ಲ, ನಿಮಗೂ ಇದನ್ನ ಬಿಟ್ಬಿಟ್ಟು ಬೇರೆ ಮಾಡಿದ್ರೆ ಮಾಡಬೇಕು. ಹಾಗಾಗಿ ಈಗ ಕೆಲವೊಂದು ಹುಡುಗರಿಗೆ ವ್ಯವಹಾರ ಮಾಡ್ತಾರೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ, ಕೆಲವರು ಓದಿ ಜನರು ಮಾಸ್ಟರ್ ಆಗ್ಯಾರ. ಟಿಯಲ್ಲಿ ಕೆಲವೊಬ್ಬರು ಸಮಾಜ ಕಲ್ಯಾಣ
ಅಧಿಕಾರಿ ಆಗ್ಯಾನ, ಒಬ್ಬೊಬ್ಬ ಎಲ್ಲೋ ಒಬ್ಬರು ಬೆರಳೆಣಿಕೆ ಅಷ್ಟೇ. ಅಂದರೆ ಎಲ್ಲ ಈ ನಮ್ಮ ಹಸಮಕಲ್ ಗ್ರಾಮದಲ್ಲಿ ಡಿಪ್ಲೊಮಾ ಮುಗಿಸ ಯಾರು ಏನು ಓದಿರಾಗಿ ಮಕ್ಕಳು ಇವರು ಅವರು ಟ್ರೈ ಮಾಡಕತ್ತಾರೆ. ಏನು ಗೌರ್ಮೆಂಟ್ ಸಂಬಳ ಅಂತ ಏನು ಯಾರು ಮೂಲಕ ನಮ್ಮದು ಕರ್ನಾಟಕನೇ. ಇದು ನಮ್ಮ ಮಾತೃಭಾಷೆ ತೆಲುಗು. ಅದು ಪರಂಪರೆಯಿಂದ ಬಂದಿದ್ದು ಮೊದಲಿದ್ದ. ಅದು ತೆಲುಗು ಮಾತಾಡ್ತಾ ಇದ್ವಿ ಮನೆಯಲ್ಲಿ ಮಾತೃಭಾಷೆ. ಹಾಂ, ಎಲ್ಲ ಮಕ್ಕಳು ಕನ್ನಡನೇ ಮಾತಾಡ್ತಾರೆ. ಕೆಲವರು ಮನೆಯಲ್ಲಿ ಹುಡುಗರೆಲ್ಲ ಕನ್ನಡನೇ ಮಾತಾಡ್ತಾರೆ. ಅಂಗನವಾಡಿ ಮಾತಾಡಿ ಅಮ್ಮ, ನೀನು ಹೇಳಮ್ಮ. ಎಷ್ಟನೇ ಕ್ಲಾಸ್ ನೀನು?